ಹಬ್ಬ ಇಷ್ಟು ದಿನಕ್ಕೆ ಇವಾಗ ನನ್ನ ಕೈಗೆ ಫೋನ್ ಸಿಕ್ತು. ಆ, ಈಗ ನನಗೆ ಯಾರ ನಂಬರು ನೆನಪೇ ಆಗ್ತಿಲ್ವಲ್ಲ. ನಮ್ಮ ಹುಡುಗನ ನಂಬರು ಅಷ್ಟು ಬಿಟ್ಟರೆ ಇವಳವಳಲ್ಲ ಆಶುನ್ ನಂಬರು. ಇಬ್ಬರು ನಂಬರ್ ಅಷ್ಟೇ ಗೊತ್ತಿರೋದು. ಬಿಡು, ನಮ್ಮ ಹುಡುಗಂಗೆ ಫೋನ್ ಮಾಡಿದ್ರೆ ಎಲ್ಲ ಎಡವಟ್ಟ ಹೋಗ್ಬಿಡ್ತಿತ್ತೋ ಏನೋ. ಈಗ ಮೊದಲೇನೇ ಅಲ್ಲೇ ಅವಳೆ ಆಶಾ, ಮತ್ತೆ ಆಮೇಲೆ ಎಡವಟ್ಟಾಗಲ್ವಾ. ಆದರೆ ನಮ್ಮ ಹುಡುಗಂಗೆ ಬೇರೆ ಅನ್ನೋ ನಂಬರಿಂದ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ. ಹೀಗೊಂದ್ಸಲ ಆಶುಂಗೆ ಫೋನ್ ಮಾಡಿ ಕೇಳಲ್ಲ, ಹೆಂಗೈತೆ ಮನೆ ಸಿಚುವೇಶನು, ಇಬ್ಬರು ಎಕ್ಸ್ಚೇಂಜ್ ಆಗ್ಬಿಡೋಣ ಅಂತೇಳ್ಬಿಟ್ಟು ಒಂದೇ ಒಂದು ಮಾತು ಕೇಳ್ತೀನಿರು, ಏನಂತ ಹೇಳ್ತಾಳೋ ನೋಡೋಣ. ಹಲೋ, ಯಾರು? ಹಲೋ, ನಾನು ಮಾತಾಡ್ತಿರೋದು ಉಷಾ. ಅಯ್ಯೋ, ಇವಳು ಯಾಕಪ್ಪ ಫೋನ್ ಮಾಡಿದ್ಲು? ಹೆಂಗೋ ನೆಮ್ಮದಿಯಾಗಿದ್ದೆ. ಇವಳು ಫೋನ್ ಏನೋ ಸಿಕ್ಕಿರಲಿಲ್ಲ ತಾನೇ, ಮತ್ತೆ ಇವಳು ಹೆಂಗೆ ಫೋನ್ ಮಾಡಿದ್ಲು? ಥು, ಇವಳ ಹತ್ರ ಒಂದು ಗೋಳು. ಈಗೇನು ಮಾಡಲಿ? ಈಗೇನಾದರೂ ಹೇಳ್ಬೇಕಲ್ವಾ? ಹಲೋ ಆಶಾ, ಕೇಳಿಸ್ತಾ ಇದ್ದೇನೆ? ಹಾಂ ಹಾಂ, ಕೇಳಿಸ್ತೈತೆ ಹೇಳು. ಹೇಳು ಹೇಳು ಹೇಳು, ಏನು ಇವಾಗ ನೆನೆಸ್ಕೊಂಡ್ಬಿಟ್ಟು ಫೋನ್ ಮಾಡಿಬಿಟ್ಟಿದೆಯಲ್ಲ, ಏನು ವಿಷಯ? ಹಲೋ, ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಿಮ್ಮ ಊರಲ್ಲಿ ನನಗೇನು ಇಷ್ಟನೇ ಆಗ್ತಾ ಇಲ್ಲ. ನಿಮ್ಮ ಅಮ್ಮ ನಿಮ್ಮ ಅಪ್ಪ ಎಲ್ಲ ಒಂಥರ ಫ್ರಾಡ್ ಥರ ಮಾತಾಡ್ತಿದ್ದಾರೆ. ಅವ್ರನ್ನ ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ಕೊಳಕ್ಕೂ ನನಗೆ ಇಷ್ಟನೇ ಆಗ್ತಾ ಇಲ್ಲ. ಹಾಗೇನೇ ನೀನು ಇಷ್ಟಪಡ್ತಾ ಇದ್ದೆ ಅಂತಂದಲ್ಲ, ಆ ಸಾವುಕಾರನ ಮಗ ಅಂತೇಳ್ಬಿಟ್ಟು ಅವನು ಬೇರೆ ಬೇರೆ ಹುಡುಗಿನೆಲ್ಲ ಬಸ್ರಿ ಮಾಡಿಬಿಟ್ಟು ಇನ್ನೂ ಮಾಡಿಬಿಟ್ಟಿದ್ದಾನೆ. ಸೊ ಇಲ್ಲೆಲ್ಲ ಸ್ವಲ್ಪ ಇರಿಟೇಷನ್ ಆಗಿಬಿಟ್ಟಿದೆ ನನಗಂತೂ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನನಗೆ ಈ ವಾತಾವರಣಕ್ಕೆಲ್ಲ ಹೊಂದ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ. ಅದಕ್ಕೆ ನೀನು ಇಲ್ಲಿಗೆ ಬಂದುಬಿಟ್ರೆ ನಾನು ಅಲ್ಲಿಗೆ ಹೋಗ್ತೀನಿ ನಮ್ಮ ಮನೆಗೆ. ಏನು? ನಾನು ಬಂದರೆ ಈ ಅಲ್ಲಿಗೆ ಹೋಗ್ತೀಯಾ? ಅದು ಅಲ್ಲ, ಇನ್ನೂ ಒಂದೆರಡು ದಿನ ಇರ್ಬೋದಿತ್ತಲ್ವಾ? ಅದು ಹೇ, ಈ ಹಳ್ಳಿಯಲ್ಲಿ ನನಗೆ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ. ಇಲ್ಲಿ ಜನ ಎಲ್ಲ ಸರಿ ಇಲ್ಲ. ಒಬ್ರಿಗಿನ್ನೂ ಒಬ್ರು ಮೋಸ, ಒಬ್ರಿಗಿನ್ನೂ ಒಬ್ರು ದಗ. ನಾನು ಅಂದ್ಕೊಂಡಿರೋ ಥರ ಇಲ್ಲಿ ಇಲ್ವೇ ಇಲ್ಲ ಗೊತ್ತಾ. ಆ್ಯಕ್ಚುಲಿ ನಾನು ಇನ್ನೂ MBBS ಇನ್ನೂ ಟ್ರೈನಿಂಗ್ ಪೀರಿಯಡ್ ಎಲ್ಲ ಕಂಪ್ಲೀಟ್ ಮಾಡಿಲ್ಲ. ನಾನು ಕಂಪ್ಲೀಟ್ ಬೇರೆ ಮಾಡಬೇಕು. ಇಲ್ಲೆಲ್ಲ ನಾನು ಕಂಪ್ಲೀಟ್ ಮಾಡೋಕೆ ಆಗ್ತಾ ಇಲ್ಲ. ಇಲ್ಲಿ ಜನ ಎಲ್ಲ ಒಂಥರ ವಿಚಿತ್ರವಾಗಿದ್ದಾರೆ. ನೀನು ನೋಡಿದ್ರೆ ಲವ್ವರು ಅಂತೀಯಾ, ಹೋಗಿ ಹೋಗಿ ಎಂಥ 420ನ ಲವ್ ಮಾಡ್ತಾ ಇದೀಯಾ. ಅವ್ನು ನೋಡಿದ್ರೆ ಇವಾಗ ನಿನ್ನ ನಾನು ಅಂದ್ಕೊಂಡು ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಬೇರೆ ಹಠ ಮಾಡ್ತಿದ್ದಾನೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಆದಷ್ಟು ಬೇಗ ನೀನು ಇಲ್ಲಿಗೆ ಬಂದುಬಿಟ್ರೆ ತುಂಬ ಒಳ್ಳೆಯದು. ಅಲ್ಲಿ ಅಮ್ಮ ಅಪ್ಪ ಎಲ್ಲ ಓಕೆ ಇದ್ದಾರೆ ತಾನೇ? ಏನೂ ತೊಂದರೆ ಇಲ್ಲ ತಾನೇ? ನಾನು ಹೋಗಿ ಹೇಗೋ ನೋಡ್ಕೋತೀನಿ, ನೀನು ಬಂದುಬಿಡು. ಅಪರೂಪಕ್ಕೊಂದು ಒಳ್ಳೆ ಚಾನ್ಸ್ ಸಿಕ್ಕೈತೆ. ಈ ಚಾನ್ಸ್ನ ಬಿಟ್ಬಿಟ್ಟು ನಾನು ಏನಾರ ಹಳ್ಳಿಗೆ ಹೋಗ್ಬಿಟ್ಟು ತಗ್ಲಾಕಬಿಟ್ರೆ ನನ್ನ ಜೀವನ ನರ್ಕ. ಥು, ಆ ಹಳ್ಳಿ ಜೀವನಕ್ಕೆ ಇಷ್ಟು ಬೆಂಕಿ ಹಾಕ. ನನ್ನ ಮಗ ಹೋಗಲ್ಲಿರ್ತಾನೆ, ಬೇಡ, ನಾನು ಇಲ್ಲೇ ಇರಬೇಕು, ಅವಳು ಅಲ್ಲೇ ಇರಬೇಕು. ಏನು ಮಾಡಬೇಕು? ಅಯ್ಯೋ, ನಿಂಗೆ ಇನ್ನೂ ವಿಷಯ ಗೊತ್ತಿಲ್ಲ ಅನ್ನಿಸ್ತದೆ. ಅಂದರೆ ನಿಮ್ಮ ದೊಡ್ಡಪ್ಪ ಆಸ್ತಿ ಬರ್ಕೊಡು ಅಂತ ಹೇಳ್ಬಿಟ್ಟು ತುಂಬ ಟಾರ್ಚರ್ ಕೊಟ್ಬಿಟ್ಟು ನನಗೆ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ರು ಗೊತ್ತಾ. ನಾನಂತೂ ನಿನಗೋಸ್ಕರ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ, ಬುದ್ಧಿ ಕಲಿಸೋಣ ಅಂತ ಬಂದಿದ್ದೀನಿ. ಆದರೆ ಟೈಮ್ ಹಿಡಿತಿದೆ ಅಲ್ವಾ ಬುದ್ಧಿ ಕಲಿಸೋಕ್ಕೆ. ನಿಮ್ಮ ದೊಡ್ಡಪ್ಪ ಚೆನ್ನಾಗಿ ಹಿಡ್ಕೊಂಡು ಹೊಡೆದ್ಬಿಟ್ರು ನನಗಂತೂ. ರೂಮಲ್ಲಿ ಸುಮ್ಮನೆ ಮಲಗಿಬಿಟ್ಟಿದ್ದೀನಿ. ಎದ್ದೊಳಕ್ಕೂ ಆಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನಗಂತೂ. ಅಯ್ಯೋ, ಪೂರ್ತಿ ಸುಸ್ತಾಗೋಗ್ಬಿಟ್ಟಿದ್ದೀನಿ. ವಾಟ್, ಹೊಡೆದ್ಬಿಟ್ರೆ ನಿನಗೆ? ಹಾಂ, ಹೊಡೆದ್ಬಿಟ್ಟಿದ್ದಾರೆ. ನನಗಿಲ್ಲಿ ಸುಸ್ತಾಗೋಗ್ಬಿಟ್ಟಿದ್ದೀನಿ. ಏನು ಮಾಡಲಿ? ನಾನು ಇವ್ರನ್ನ ಹೆಂಗಾದರೂ ಮಾಡಿ ಇವ್ರನ್ನ ಇಲ್ಲಿಂದ ಓಡಿಸಿ ನಿನ್ನ ಜೀವನ ಚೆನ್ನಾಗಿರೋ ಥರ ಮಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನನಗೂ ನಮ್ಮ ಅಪ್ಪ ಅಮ್ಮನ ಬಿಟ್ಟಿರೋಕ್ಕಾಗಲ್ಲ. ಆದರೂ ನಾನು ನಿನಗೋಸ್ಕರ ಇಲ್ಲಿಲ್ವಾ? ನೀನು ನನ್ನ ಸಿಸ್ಟರೇ ಅಂತ ತಾನೇ ನಾನು ಇಲ್ಲಿರೋದು. ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ನಾನು ಎಲ್ಲ ನೋಡ್ಕೊತೀನಿ, ಸರಿನಾ? ನಿಮ್ಮ ದೊಡ್ಡಪ್ಪನ ಈ ಮನೆಯಿಂದ ಓಡಿಸಿ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಾಗಂಗೆ ಮಾಡಿ ಆಮೇಲೆ ನಿನ್ನನ್ನು ಕರ್ಕೊಂಬಂದು ನಾನೇ ಬಿಡ್ತೀನಿ. ಹೋ ಶಿಟ್, ಅಷ್ಟೆಲ್ಲ ನಡೀತಾ ಇದೆಯಾ ಅಲ್ಲಿ? ನನಗಂತೂ ಪ್ರಾಮಿಸ್ ಏನೂ ಗೊತ್ತೇ ಆಗಲಿಲ್ಲ. ಐ ಆಮ್ ಸಾರಿ. ನನಗೋಸ್ಕರ ನೀನು ಎಷ್ಟೆಲ್ಲ ರಿಸ್ಕ್ ತೊಗೋತಾ ಇದೆಯಾ. ನೋಡು, ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನಗೋಸ್ಕರ ನೀನು ಅಲ್ಲಿ ಕಷ್ಟಪಡೋದೇನು ಇಷ್ಟ ಇಲ್ಲ. ನೀನು ಬಂದುಬಿಡು ಇಲ್ಲಿಗೆ, ನಾನೇ ಏನಾದರೂ ಹೋಗೊಂದು ವ್ಯವಸ್ಥೆ ಮಾಡ್ತೀನಿ ಅಲ್ಲಿ. ಹಾಗೇನೇ ನನ್ನ ಲವ್ವರ್ ರಾಹುಲ್ ಹೇಗಿದ್ದಾನೆ? ಚೆನ್ನಾಗಿದ್ದಾನೆ ತಾನೇ? ಚೆನ್ನಾಗಿದ್ದಾನೆ ಅಂತ ಕೇಳ್ತಾಳಲ್ಲ ಇವಳು. ಹೀರೋ ಥರ ಅವನೇ. ಇವಳು ನೋಡಿದ್ರೆ ಹೆಂಗೆ ಕೇಳ್ತಾಳೆ. ಹಾಂ ಹಾಂ, ಅವನ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ. ಮನೆಗೆ ಬಂದಿದ್ರು, ಸುಮ್ಮನೆ ಮಾತಾಡ್ಬಿಟ್ಟು ಹೋದ್ರೆ ಅಷ್ಟೇನೆ, ಬೇರೆ ಏನೂ ಮಾತಾಡಲಿಲ್ಲಪ್ಪ. ಹೌದಾ? ಆ್ಯಕ್ಚುಲಿ ಅವ್ನ ಫೋನ್ಗೆ ಬೇರೆ ನಂಬರಿಂದ ಅನ್ನೋನ್ ನಂಬರಿಂದ ಫೋನು ಮೆಸೇಜು ಏನೂ ಬರಲ್ಲ. ಆ ಥರ ಮಾಡ್ಕೊಂಡಿದ್ದಾನೆ ಅವನು ನನ್ನ ನಂಬರು ಇಲ್ಲ ಯಾರ ನಂಬರ್ ಸೇವ್ ಮಾಡ್ಕೊಂಡಿರ್ತಾನೋ ಅವ್ರ ನಂಬರ್ಗೆ ಅಷ್ಟೇನೆ ಫೋನ್ ಹೋಗೋದು. ನೀನು ಅವನ ಹತ್ರ ಏನು ನಿಜ ಹೇಳಿಲ್ಲ ತಾನೇ? ಅಯ್ಯೋ, ನಿಜ ಹೇಳಿಲ್ಲ. ನಿಜ ಹೇಳಿಬಿಟ್ರೆ ಎಡವಟ್ಟಾಗೋಗ್ಬಿಡುತ್ತೆ ಅಂತೇಳ್ಬಿಟ್ಟು ನಾನೇ ಏನೂ ಹೇಳಲಿಲ್ಲ. ಹೌದಾ? ನನಗೆ ಯಾಕೋ ಅವನ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸರಿ, ಅಮ್ಮನ ಹತ್ರನಾದರೂ ಮಾತಾಡೋಣ ಅಂದರೆ ನೀನು ಅಲ್ಲೇ ಇದೆಯಾ, ಸುಮ್ಮನೆ ಎಡವಟ್ಟಾಗೋಗ್ಬಿಡುತ್ತೆ ಅಂತ ಅನಿಸುತ್ತೆ. ಆದರೆ ಅಪ್ಪ ಅಮ್ಮ ಇಬ್ಬರು ಚೆನ್ನಾಗವ್ರೆ ತಾನೇ? ಹಾಂ ಹಾಂ, ತುಂಬ ತುಂಬ ಚೆನ್ನಾಗವ್ರೆ ಇಬ್ರು. ನೀನೇನು ಯೋಚನೆ ಮಾಡಬೇಡ, ನಾನಿರೋ ತನಕ ಅವರಿಬ್ಬರು ಚೆನ್ನಾಗೇ ಇರ್ತಾರೆ. ತುಂಬ ಥ್ಯಾಂಕ್ಸ್. ನಮ್ಮ ಅಪ್ಪ ಅಮ್ಮನ ನನಗೋಸ್ಕರ ನೀನು ಇಷ್ಟೆಲ್ಲ ರಿಸ್ಕ್ ತೊಗೊಳ್ತಾ ಇದೆಯಾ. ಆದರೆ ಒಂದು 10-15 ದಿನ ಟೈಮ್ ತೊಗೊಂಡು ಆದಷ್ಟು ಬೇಗ ಬಂದುಬಿಡು. ಯಾಕಂದರೆ ನಾನು ಇನ್ನೂ ನಂದು ಕೋರ್ಸ್ ಕಂಪ್ಲೀಟ್ ಮಾಡಬೇಕು. ನನಗೆ ಅಷ್ಟೊಂದು ಟೈಮ್ ಇಲ್ಲ. ಮತ್ತು ನಾನು ಅಮೇರಿಕಾಗೆ ಬೇರೆ ಹೋಗಿ ಅಲ್ಲಿ ಸ್ವಲ್ಪ ವರ್ಕ್ ಇದೆ, ಅಲ್ಲಿ ಬೇರೆ ವರ್ಕ್ ಮುಗಿಸ್ಕೊಂಬಿಟ್ಟು ಬರಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಸರಿನಾ? ಇಲ್ಲಿ ನನಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಯಾರು ಜನ ನನಗೆ ಸೆಟ್ ಆಗ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆನಾ? ಇಲ್ಲ ಅಂದರೆ ನಾವಿಬ್ಬರು ಅವಳಿ ಜವಳಿ ಅಂತ ಎಲ್ರಿಗೂ ಹೇಳ್ಬಿಡೋಣ.
ಅಯ್ಯೋ ಬೇಡ ಬೇಡ ಬೇಡ, ಅದಕ್ಕೆಲ್ಲ ಇನ್ನೂ ಟೈಮ್ ಐತೆ, ಆಮೇಲೆ ಹೇಳೋಣ. ನಾನಿಲ್ಲಿ ಹೆಂಗೋ ಕಷ್ಟ ಸಹಿಸ್ಕೊಂಡು ನಿನಗೋಸ್ಕರ ಸಹಾಯ ಮಾಡ್ತಾ ಇದ್ದೀನಿ ತಾನೇ, ನೀನು ಅದನ್ನ ಸ್ವಲ್ಪ ನೆನೆಸ್ಕೊ. ಅದು ಬಿಟ್ಟರೆ ಇನ್ನು ಬೇರೆದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನೋಡು ಈಗ ನೀನು ಫೋನ್ ಇಡು, ನಾನು ಸ್ವಲ್ಪ ಕಾಲು ಕೈ ಎಲ್ಲ ನೋವ್ತಾ ಇದ್ದಾವೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು ನಿಮ್ಮ ದೊಡ್ಡಪ್ಪಂಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಿಮ್ಮ ಅಪ್ಪ ಅಮ್ಮ ಎಲ್ಲನೂ ನಾನು ಸೇಫಾಗಿ ನೋಡ್ಕೊತಾ ಇದ್ದೀನಿ. ನಿನ್ನಷ್ಟನ್ನ ಸ್ಮೂತ್ ಅಲ್ಲ ಅಲ್ವಾ, ಗೊತ್ತಲ್ಲ. ಅದಕ್ಕೆ ನೀನೀಗ ಫೋನ್ ಇಟ್ಟರೆ ನಾನು ಮುಂದಿನ ಯೋಚನೆ ಮಾಡ್ತೀನಿ. ಹಾಂ, ಓಕೆ 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 ಆಯಿತು. ಹಬ್ಬ, ನನಗಂತೂ ಕೇಳಿ ಈಗ ಸ್ವಲ್ಪ ಸಮಾಧಾನ ಆಯಿತು. ನಮ್ಮ ಹುಡುಗ ನನ್ನ ಅಷ್ಟೊಂದು ಇಷ್ಟಪಡ್ತಾನೆ, ಅದು ಗೊತ್ತಿರೋ ವಿಚಾರನೇ. ಹಾಂ, ಪಾಪ ಇವಳು ನನ್ನ ಸಿಸ್ಟರ್ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾವಳೆ ಅಲ್ವಾ. ಪಡ್ಲಿ ಪಡ್ಲಿ, ನನಗೋಸ್ಕರನೇ ತಾನೇ ಎಲ್ಲ ಮಾಡ್ತಾ ಇರೋದು. ಪಾಪ ಅವಳಿಗೋಸ್ಕರ ಒಂದೆರಡು ದಿನ ನಾನು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ ಇಲ್ಲಿ? ಮಾಡ್ಕೊಳ್ಳೋಣ, ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಸರಿ, ಈಗ ಸ್ವಲ್ಪ ಸಮಾಧಾನ ಆಯ್ತಲ್ಲ, ಮನೆಗೆ ಹೋಗೋಣ. ನೀವೆಲ್ಲರೂ ಕಮೆಂಟ್ ಮಾಡಿ ತುಂಬ ಜನ ಹೇಳ್ತಾ ಇದ್ರಿ ಉಷುಂಗ್ ಮೋಸ ಆಗಬಾರ್ದು ಅಂತ. ಖಂಡಿತ ನನಗೇನು ಮೋಸ ಆಗಲ್ಲ, ಒಳ್ಳೇದೇ ಆಗೋದು. ಮುಂದೆ ಕತೆ ಎಲ್ಲನೂ ನೋಡ್ಕೊಂಡು ಹೋಗಿ, ನಿಮಗೆ ಗೊತ್ತಾಗುತ್ತೆ ಯಾರಿಗೆ ಮೋಸ ಆಗುತ್ತೆ, ಮೋಸ ಮಾಡೋರಿಗೆಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸರಿನಾ? ಅಲ್ಲ, ಲೆಕ್ಕ ಹಾಕು, ಇವಳು ಆಗ್ಲೇ ಇಲ್ಲಿಗೆ ಬರೋ ಪ್ಲಾನ್ ಮಾಡಿಬಿಟ್ಟವಳೆ. ಹಳ್ಳಿನಾಗಿರೋಕ್ಕೆ ಇಷ್ಟ ಇಲ್ವಂತೆ, ಇಷ್ಟ ಇಲ್ಲ. ಶೋಳ್ ಜೊತೆ ಯಾರು? ಹೀಗೇನು ಮಾಡಲಿ ನಾನು? ಇಲ್ಲೇ ಪರ್ಮನೆಂಟಾಗಿ ಸೆಟ್ಲಾಗೋಣ ಅಂತ ನಾನಂತೂ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಸೆಟ್ಲಾಗಬೇಕು ಅಂತ ಹೇಳಿದ್ರೆ ಎಲ್ಲ ನೋಡ್ಕೋಬೇಕು. ಹಾಂ, ಇಂಥ ಒಳ್ಳೆ ಹುಡುಗನ, ಇಂಥ ದೊಡ್ಡ ಮನೆನ ಬಿಟ್ಬಿಟ್ಟು ಯಾರಾದರೂ ಹಳ್ಳಿಗೆ ಹೋಗು ಅಂದರೆ ಹೋಗ್ತಾರಾ ಹೇಳು? ಉಷಾ ಮೇಡಮ್ ಅವರೇ, ತಗೊಳ್ಳಿ ನಿಮ್ಮ ಐಫೋನ್. ಐಫೋನ್? ಅಯ್ಯೋ ದೇವ್ರೆ, ಐಫೋನು! ಇಡೀ ನಮ್ಮ ಹಳ್ಳಿ ಎಲ್ಲ ಹುಡ್ಕಿದ್ರು ಒಂದು ಐಫೋನು ಇಲ್ಲ, ನಮ್ಮದೇ ಐಫೋನು. ಹಬ್ಬ, ಎಷ್ಟು ಲಕ್ಷದ ಐಫೋನ್ ಇದು! ಅಯ್ಯೋ, ಮೊದಲನೇ ಸಲ ಐಫೋನ್ ನೋಡ್ತಾ ಇದ್ದೀನಲ್ಲ, ಎಷ್ಟು ಚಂದಕ್ಕೈತೆ. ಇಂಥ ಫೋನ್ ಉಪಯೋಗಿಸ್ತೀನಿ ಅಂತ ನಾನು ಮನ್ಸಾಗೂ ಅಂದ್ಕೊಂಡಿರಲಿಲ್ಲ. ಐಫೋನ್ ನನ್ನ ಕೈಯಾಗೈತೆ ಅಂತ ಹೇಳಿದ್ರೆ, ಇಷ್ಟು ದಿನ ಯೂಸ್ ಮಾಡ್ಸಿರೋ ಜುಜುಮಿ ಫೋನು, ಆ ಕಿತ್ತೋಗಿರೋ ಜುಜುಮಿ ಫೋನು, ಛೇ ಅದೇನೂ ಇಲ್ಲ ಇದ್ರ ಮುಂದೆ. ಎಷ್ಟು ಚೆನ್ನಾಗೈತೆ. ಇಂಥ ಒಬ್ಬ ಬಾಯ್ ಫ್ರೆಂಡ್ ಸಿಗೋಕ್ಕೆ 7 ಜನ್ಮದ ಪುಣ್ಯ ಮಾಡಿರಬೇಕು ಅನ್ನಿಸ್ತೈತೆ. ಆ ಉಷಂಗೆ ಹೆಂಗೆ ಸಿಕ್ಬಿಟ್ಟ, ನನಗೆ ಸಿಗಬಾರ್ದಿತ್ತ. ಆದರೂ ನಾನೇ ಉಷಾ ಅನ್ಕೊಂಡವನಲ್ಲ, ಇಷ್ಟೊಂದು ಪ್ರೀತಿ ತೋರಿಸ್ತಾನಲ್ಲ, ಅಷ್ಟೇ ಸಾಕು ನನಗೆ. ಅಯ್ಯೋ ಐಫೋನ್, ಅಯ್ಯೋ ಸ್ಟೇಟಸ್ಗೆ ಹಾಕೋಣ ಅಂದರೆ ಆಯ್ತಾ ಇಲ್ವೇ, ನಮ್ಮ ಹಳ್ಳಿನಾಗೆಲ್ಲ ನೋಡಿ ಉಡ್ಸೋಣ ಅಂದರೆ ಆಯ್ತಾ ಇಲ್ವೇ, ಏನು ಮಾಡಲಿ? ಇವನ ಮುಂದೆ ಏನು ಮಾತಾಡೋಂಗೆ ಇಲ್ಲ ನಾನಿವಾಗ. ಹೇ, ಇದೇನಿದು? ಎಂದು ನೋಡೇ ಇಲ್ವಾ ಫೋನ್ನ? ಈ ಥರ ಗುರಾಯಿಸ್ಕೊಂಡು ನೋಡ್ತಾ ಇದೆಯಲ್ಲ, ಫಸ್ಟ್ ಟೈಮೇ ನೋಡ್ತಾ ಇಲ್ಲ ತಾನೇ? ನಿನ್ನ ಫೋನ್ ಡ್ಯಾಮೇಜ್ ಆಗೈತೆ, ನಾನು ಹೊಸ ಫೋನ್ ತಂದು ಕೊಟ್ಟಿದ್ದೀನಿ, ಖುಷಿ ಪಡು. ಅದು ಪಟ್ಟಿದ್ಯಾಕೆ ಆಶ್ಚರ್ಯವಾಗಿ ನೋಡ್ತಾ ಇದೆಯಲ್ಲ ಫೋನ್ನ? ಆಶ್ಚರ್ಯ ಅಲ್ಲ, ನನ್ನ ಫೋನ್ ಮಿಸ್ ಆದಮೇಲೆ ಮತ್ತೆ ಫೋನ್ ನೋಡಿರಲಿಲ್ಲ ಅಲ್ವಾ, ಅದಕ್ಕೆ ಮತ್ತೆ ನೋಡ್ತಾ ಇದ್ದೀನಿ ಅಷ್ಟೇ ಫೋನು. ನೋಡು, ಆ್ಯಕ್ಚುಲಿ ನಿನ್ನ ನಂಬರ್ನ ಡೂಪ್ಲಿಕೇಟ್ ನಂಬರ್ ತೊಗೊಳಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ಅದಕ್ಕೆ ನಿನಗೆ ನ್ಯೂ ನಂಬರ್ನ ತಂದುಬಿಟ್ಟು ಹಾಕಿದ್ದೀನಿ, ಓಕೆನಾ? ಅದನ್ನೇ ಯೂಸ್ ಮಾಡ್ಕೊ, ನೋ ಪ್ರಾಬ್ಲಮ್. ಮತ್ತು ಇವತ್ತು ಮೂವಿಗೆಲ್ಲಾದರೂ ಹೋಗೋಣವಾ? ಹಾಂ, ಹೋಗೋಣ. ಓಕೆ, ಮಾಲಲ್ಲಿ ಬುಕ್ ಮಾಡಿದ್ದೀನಿ ಟಿಕೆಟ್ಸ್ನ. ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯಾ ಅಂತ, ಅದಕ್ಕೆ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ದೀನಿ, ಓಕೆನಾ? ಹೋಗೋಣ ಆದಷ್ಟು ಬೇಗ. ಹಾಗೆಯೇ ನಮ್ಮ ಡ್ಯಾಡ್ ಗಣೇಶನ ಹಬ್ಬಕ್ಕೆ ಕಾರ್ ತೊಗೊಳ್ತೀನಿ ಅಂತ ಹೇಳ್ತಿದ್ದಾರೆ, ಅದಕ್ಕೆ ನೀನು ಬರಬೇಕು. ನನಗೆ ಗಿಫ್ಟ್ ಮಾಡ್ತಾ ಇದ್ದಾರೆ ಕಾರ್ನ. ಹೌದಾ? ಯಾವ್ದು ಕಾರು? BMW ಗಿಫ್ಟ್ ಮಾಡ್ತಿದ್ದಾರೆ. BMW ನಾ? ಹಾಂ, ಇದೇನು ಹೊಸದಾಗಿ ಕೇಳ್ತಾ ಇದೆಯಾ? ಆಲ್ರೆಡಿ ನನ್ನ ಹತ್ರ ಒಂದಿತ್ತಲ್ಲ, ಅದು ಓಲ್ಡ್ ಮಾಡೆಲ್ ಆಯಿತು ಅಂತ ಈಗ ಹೊಸ ಮಾಡೆಲ್ನ ಆರ್ಡರ್ ಮಾಡಿದ್ದಾರೆ ಅಷ್ಟೇ. ಅಯ್ಯೋ, ನೀನು ತಲೆಗೆ ಏಟ್ ಬಿದ್ದಾಗಿಂದ ನೀನಂತೂ ಫುಲ್ಲು ಕನ್ಫ್ಯೂಸ್ ಆಗಿಬಿಟ್ಟಿದ್ಯಾ ಅಂತ ಅನಿಸುತ್ತೆ. ಲೂಸ್ ಥರ. ನೋಡು, ಮೊದಲು ಥರ ಯಾವಾಗ ಆಗ್ತೀಯಾ ನೀನು? ಯಾವಾಗ ಸರಿ ಹೋಗ್ತೀಯ ಹೇಳು? ಹಾಸ್ಪಿಟಲ್ಗೆ ಬಾ ಅಂದರೆ ಬರಲ್ಲ ಅಂತೀಯಾ, ಮತ್ತೆ ಪದೇ ಇದೇ ಥರ ಆಡ್ತಾ ಇದೆಯಾ? ನೀನು ಇದೇ ಥರ ಮಾಡ್ತಾ ಇದ್ರೆ ನಿಮ್ಮನ್ಸ್ಗೆ ಹೋಗ್ಬಿಟ್ಟು ಅಡ್ಮಿಟ್ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ ಅಷ್ಟೇ. ಇಲ್ಲ ಹುಚ್ಚಾಸ್ಪತ್ರೆಗಂತೂ ಫಿಕ್ಸ್ ಮಾಡಿಬಿಡ್ತೀನಿ ನಿನ್ನ. ಆದಷ್ಟು ಬೇಗ ಚೇಂಜ್ ಆಗು. ಹಾಂ, ಫಸ್ಟು ಮೂವಿಗೆ ಹೋಗ್ಬೇಕಲ್ವಾ? ಟೈಮ್ ಇಲ್ಲ ಈಗ, ಪಟಾಪಟ್ ಅಂತ ರೆಡಿ ಆಗ್ಬಿಡ್ಬೇಕು ನೀನು. ಹಾಂ, ರೆಡಿ ಆಗ್ತೀನಿ. ಮತ್ತೆ ಇನ್ನೂ ಏನು ಯೋಚನೆ ಮಾಡ್ತಾ ಇದೀಯಾ? ಹೋಗಿ ರೆಡಿಯಾಗು. ಅಂಕಲ್ ಈಗ ಸ್ವಲ್ಪ ರಿಕವರಿ ಆಗ್ತಾವ್ರೆ, ನೋ ಪ್ರಾಬ್ಲಮ್. ಅಂಕಲ್ ಬಗ್ಗೆ ಯೋಚನೆ ಮಾಡೋದೇನಿಲ್ಲ, ಹ್ಯಾಪಿಯಾಗಿರ್ಬೋದು. ನಿಮ್ಮ ದೊಡ್ಡಪ್ಪ ಸರಿಯಾಗಿ 8 ತಿಂದು ಮಲ್ಕೊಂಡವನಂತೆ, ಅದು ಯಾವಾಗ ಎದ್ದೊಳ್ತಾನೋ ಅದು ಗೊತ್ತಿಲ್ಲ. ಎಲ್ಲ ಖುಷಿ ವಿಚಾರನೇ ಅಲ್ವಾ? ಅದಕ್ಕೆ ಹೊರಗಡೆ ಹೋಗಿ ಮೂವಿ ನೋಡ್ಕೊಂಡು ಚೆನ್ನಾಗಿ ಡಿನ್ನರ್ ಮುಗಿಸ್ಕೊಂಡು ಬರೋಣ. ಅಯ್ಯೋ, ಐಫೋನು, BMW ಕಾರು, ಈ ಜೀವನನ ಬಿಟ್ಟು ಹಳ್ಳಿ ಜೀವನಕ್ಕೆ ಮತ್ತೆ ನಾನು ಹೋಗ್ಬೇಕಾ? ಸಾಧ್ಯನೇ ಇಲ್ಲ. ನಾನಂತೂ ಹೋಗಲ್ಲ ಅಂದರೆ ಹೋಗಲ್ಲ. ಇಲ್ಲೇ ಫಿಕ್ಸ್ ಆಗೋಗ್ಬಿಡ್ಬೇಕು. ಇಲ್ಲೇ ಫಿಕ್ಸ್ ಆಗಬೇಕು ಅಂದರೆ ಅಲ್ಲ ಅವಳು ಫಿಕ್ಸ್ ಆಗಬೇಕು. ಅವಳನ್ನ ಹೆಂಗೆ ಅಲ್ಲೇ ಫಿಕ್ಸ್ ಮಾಡಿಸೋದು? ನನಗೊಂದು ಗೊತ್ತಾಗ್ತಿಲ್ವಲ್ಲ, ಏನು ಮಾಡಬೇಕು? ಬೇಗ ರೆಡಿಯಾಗು ಉಷಾ, ಟೈಮ್ ಇಲ್ಲ. ರೆಡಿ ಆಗ್ತೀನಿ, 2 ನಿಮಿಷ ಅಷ್ಟೇ, ರೆಡಿಯಾಗಿ ಬಂದ್ಬಿಡ್ತೀನಿ.